ನಿಲ್ಸು ಅಣ್ಣ, ಇದೇ ಮನೆ. ಏನಂದೆ ಅಮ್ಮ? ಇದೇ ಮನೆ ಅಂದೆ. ಅದಕ್ಕೂ ಮುಂಚೆ ಅಣ್ಣ ಅಂದೆ. ತಂಗಿಯಮ್ಮ, ಇರಮ್ಮ, ನಾನ್ ತಗೊಡ್ತೀನಮ್ಮ, ನಾನ್ ತಗೊಡ್ತೀನಿ. ಸಾರಿಲ್ ಬಂದಿರೋ ಅಡ್ಕಿನ ನೋಡಿ ಅಣ್ಣ ಫ್ಲಾಟ್ ಆಗಿರೋ ಹಾಗಿದ್ದಾನೆ. ಇಲ್ಲೇ ಸಿಟಿನಲ್ಲಿ ಹತ್ತದೆ. ಈ ಹಳೆ ಮನೆ ಮುಂದೆ ಬಂದು ಇಳಿದೆ. ಯಾರ್ದಮ್ಮ ಇದು ಮನೆ? ನಿಮ್ ಭಾವನ್ ಮನೆ ಅಣ್ಣ. ಭಾವನ? ಅಣ್ಣ ಅದ್ಕೆ ಬಂದ್ಲು. ಯಾರ ಅತ್ಗೆ? ಬಂದ್ರೆ ಮನೆ ಒಳಗ್ ಬಿಡ್ತೀನಿ ಅನ್ಕೊಂಡಿದ್ಯಾ? ನೀನೇನೋ ಹೈ ಕ್ಲಾಸು, ಈ ಮನೆ ಏನೋ ಮಿಡ್ಲ್ ಕ್ಲಾಸು. ಲವ್ ಮ್ಯಾರೇಜ್ ಅಮ್ಮ? ಆಕ್ಸಿಡೆಂಟಲ್ ಮ್ಯಾರೇಜ್ ಅಣ್ಣ. ಮನೆಗ್ ಬಂದಿರೋ ಅದ್ಕೆನ ಮನೆಯೊಳಗ್ ಬರಕ್ ಬಿಡಲ್ವಾ? ಹೇಗ್ ಬಂದಿದ್ದಾಳೋ ಹಾಗೆ ವಾಪಸ್ ಕಳಿಸ್ತೀನಿ. ಗಂಡನ್ ಮನೆಗ್ ಹೋಗ್ತಿರೋ ಈ ತಂಗಿಗೆ ಆಶೀರ್ವಾದ ಮಾಡಿ ಕಳ್ಸೋಣ. ನನ್ನ ಆಟೋಗ್ 3 ಚಕ್ರ, ನಿನ್ ಕತ್ತಲ್ 3 ಗಂಟು. ನನ್ನ ಆಟೋ ತಿರುದಷ್ಟು ಆಯಾಗಿ ನಿನ್ ಜೀವನ ಸಾಗ್ಬೇಕಮ್ಮ, ಸಾಗ್ಬೇಕು. ಥ್ಯಾಂಕ್ಸ್ ಅಣ್ಣ. ಕೇಳ್ತಾ ಇರೋದ್ ನಿನ್ನೆ. ಎಲ್ಲಿಗ್ ಬರ್ತಾ ಇದ್ಯಾ? ನನ್ ಗಂಡನ್ ಮನೆಗೆ. ಯಾರು ನಿನ್ ಗಂಡ? ಈ ತಾಳಿ ಕಟ್ದೋನು. ಅದು ತಾಳಿನೂ ಅಲ್ಲ, ನಾನ್ ನಿನ್ ಗಂಡನೂ ಅಲ್ಲ. ಕೋಪದಲ್ಲಾಗಿದ್ದೇನೆ, ಮದ್ವೆ ಅನ್ನಲ್ಲ. ನಿನ್ ತಂಗಿನ ಮದ್ವೆ ಮಾಡ್ಕೋತೀನಿ ಅಂತ ಹೇಳಿ ನಮ್ಮ ಅಣ್ಣಂಗ್ ಹೇಳಿ ತಾಳಿ ಕಟ್ಟಿದ್ರಿ ಅಲ್ವಾ? ಇವಾಗ ಅದನ್ ಮದ್ವೆ ಅಲ್ಲ ಅಂತಿದ್ದೀರಾ? ನಾನೇನ್ ನಿನ್ ಮೇಲೆ ಇಷ್ಟದಿಂದನೋ ಪ್ರೀತಿಯಿಂದನೋ ತಾಳಿ ಕಟ್ಟಿಲ್ಲ. ಹೇಗ್ ಕಟ್ಟಿದ್ರು ತಾಳಿ ತಾಳಿನೇ, ಮದ್ವೆ ಮದ್ವೆನೆ. ನನ್ನ ಮನೆಯವ್ರ ಹತ್ರ ಹೇಳಿ ಗಂಡನ್ ಮನೆಗ್ ಬಂದಿದ್ದೀನಿ. ನೀನ್ ಬಂದಿದ್ಯಾ ಅಂತ ಯಾರು ಇಲ್ಲಿ ಆರತಿ ಮಾಡಿ ಒಳಗ್ ಕರ್ಕೊಳಲ್ಲ. ಆರತಿ ಮಾಡ್ದೇನೆ ನಾನು ಒಳಗ್ ಬರಲ್ಲ. ಹಾಗಾದ್ರೆ ಹೇಗ್ ಬಂದ್ಯೋ ಹಾಗೆ ವಾಪಸ್ ಹೊರಟೋಗು. ಈ ಮನೇಲಿ ನಿನಗ್ ಜಾಗ ಇಲ್ಲ. ಹಾಗನ್ಬೇಡ ಅಣ್ಣ, ಅದ್ಕೆ ನಾ ಒಳಗ್ ಕರಿ. ನಿನಗ್ ಗೊತ್ತಿಲ್ಲ ಶಶಿ, ಅವಳು ನಿಮ್ ಮನೆ ಒಳಗ್ ಕರೆದ್ರೆ ಮದ್ವೆ ಒಪ್ಕೊಂಡಂಗೆ. ಅದಲ್ಲ ಅಣ್ಣ. ಇನ್ನೇನ್ ಮಾತಾಡ್ಬೇಡ. ಇದೇನೋ ಮುಗಿಯೋ ಸಮಸ್ಯೆ ತರ ಕಾಣಿಸ್ತಿಲ್ವಲ್ಲ. ಬಾಬಾ ಅವರೇ, ನಾನು ಆಟೋ ದುಡ್ಡು 500 ರೂಪಾಯಿ ಕೊಟ್ಬಿಟ್ರೆ ನಾನು ಹೊರಟೋಗ್ತೀನಿ. ಯಾರೋ ನಿನಗ್ ಬಾವ? ನಿನಗ್ ಯಾಕೆ ಕೊಡ್ಬೇಕು ನಾನ್ ದುಡ್ಡು? ತಂಗಿಯಮ್ಮ. ಅಣ್ಣ ನಿನಗ್ ಒಬ್ನೇ ಅಲ್ವಾ ಅಣ್ಣ? ಇವನ್ ಎಲ್ಲಿಂದ ಬಂದ? ಆಟೋಲ್ ಕರ್ಕೊಂಡ್ ಬಂದಿರೋ ಅಣ್ಣ. ಆಟೋದಲ್ಲಿ ಬಂದ ತಂಗಿಯಮ್ಮ. ನಿಲ್ಸ್ತೀರಾ ನಿಮ್ ಡ್ರಾಮಾಗಳು? ಸಿಂಗಲ್ ರೂಪಿ ಕೊಡಲ್ಲ. ನೀವೇ ಕೊಡ್ತೀರಂತ ತಂಗಿಯಮ್ಮ ಹೇಳಿದ್ಲು. ನಾನ್ ದುಡ್ಡು ಕೊಟ್ರೆ ಅವಳು ನನ್ ಹೆಂಡತಿ ಅಂತ ಒಪ್ಕೊಂಡಂಗೆ. ನಾನು ಅವ್ರ ಹೆಂಡತಿ ಅಂತ ಒಪ್ಕೊಂಡು ಅವರೇ ದುಡ್ಡು ಕೊಡ್ತಾರೆ. ಅದು ಆಗದೆ ಇರೋ ಕೆಲ್ಸ. ನೀವೇ ಕೊಡ್ತೀರಾ ನೋಡಿ. ಇದು ಮುಗಿಯೋ ವ್ಯವಹಾರ ತರ ಕಾಣಿಸ್ತಾ ಇಲ್ವೇ? ಜಗಳ ಯಾಕಮ್ಮ? ಈ ಸರಿ ನೀನೇ ದುಡ್ಡು ಕೊಟ್ಬಿಡಮ್ಮ. ಅಣ್ಣ, ಭಾವನ್ ಮೇಲೆ ನಿನಗೆ ಅಷ್ಟು ನಂಬಿಕೆ ಇಲ್ವಾ? ಹೋಗ್ಲಿ ಬಿಡಮ್ಮ, ತಂಗಿನ ಗಂಡನ ಮನೆ ಕರ್ಕೊ ಬಂದ್ಬಿಟ್ಟೆ ಅನ್ಕೋತೀನಿ. ಹೋಗ್ ಬರ್ತೀನಮ್ಮ. ಬಾವ ಅವರೇ, ಹೋಗ್ ಬರ್ತೀನಿ. ಅಣ್ಣ, ನನ್ನ ಗಂಡನ ಮನೆ ಕರ್ಕೊಂಡ್ ಬಂದೆ. ಇವ್ರೇನೋ ನನ್ನ ಮನೆ ಒಳಗ್ ಬರಕ್ ಬಿಡ್ತಿಲ್ಲ. ನೀನು ಹಾಗೆ ಹೊರಟೋಗ್ತಿದ್ಯಾ? ನಾನೇನ್ ಮಾಡ್ಬೇಕು ಅಂತೀಯ ತಂಗಿಯಮ್ಮ? ಭಾವನವ್ರನ್ನ ಕನ್ವಿನ್ಸ್ ಮಾಡು. ನಾನಾ? ಮತ್ತೆ ತಂಗಿಯಮ್ಮ ಅಂದೆ. ನೀನು ಅಣ್ಣಯ್ಯ ಅಂದೆ. ಎಕ್ಸ್ಕ್ಯೂಸ್ ಮೀ, ಮೊದ್ಲು ಇಲ್ಲಿಂದ ಹೊರಟೋಗಿ. ಈ ಡಬ್ಬಾ ನ್ಯೂಸೆನ್ಸ್ ತಡ್ಕೊಳಕ್ ಆಗ್ತಾ ಇಲ್ಲ. ಕೇಳಿಸ್ಕೊಂಡ್ಯಾ ಅಣ್ಣ? ನಮ್ದು ನ್ಯೂಸೆನ್ಸ್ ಅಂತೆ. ನಾವು ಗಲಾಟೆ ಮಾಡ್ತಿದೀವಂತೆ. ಬಾವ ಅವರೇ, ಈ ಗಲಾಟೆ ಎಲ್ಲ ಯಾಕೆ ಬೇಕು? ತಂಗಿಯಮ್ಮನ್ನ ಮನೆ ಒಳಗಡೆ ಕರ್ಕೊಂಡೋಗಿ. ನನ್ಗೇನ್ ದುಡ್ಡೇನ್ ಬೇಡ. ಏಯ್, ಇನ್ನೊಂದ್ಸಲಿ ಬಾವ ಅಂತಂದ್ರೆ ಮೊಕ್ಕ ಒಡೆದೋಗುತ್ತೆ. ಅಂದ್ರೆ ನಿಮ್ ಭಾವನವ್ರಿಗೆ ಸ್ವಲ್ಪ ಕೋಪ ಜಾಸ್ತಿ ಅಣ್ಣ. ಕನ್ವಿನ್ಸ್ ಮಾಡಿದ್ರೆ ಕೂಲ್ ಆಗ್ತಾರೆ. ಏನ್ ಕೂಲ್ ಆಗೋದು?
ಮರ್ಯಾದೆಯಿಂದ ಹೋಗ್ತೀಯಾ ಇಲ್ಲ ಕುತ್ತಿಗೆ ಹಿಡಿದು ಆಚೆ ದಬ್ಲಾ? ಅಣ್ಣ ಏನ್ ಮಾತಾಡ್ತಿದೀಯ ನೀನು? ಅದ್ಕೆನ ಹೊರಗ್ ಕಳಿಸ್ತೀಯಾ? ಶಶಿ, ಇದು ನಮ್ಮ ಪರ್ಸನಲ್ ವಿಷಯ, ಇದ್ರಲ್ಲಿ ನೀನು ಇಂಟರ್ಫಿಯರ್. ಥ್ಯಾಂಕ್ಸ್ ಯಜಮಾನ್ರೆ. ಯಜಮಾನ್ರೇನು? ನೀವು ನಾನು ಪರ್ಸನಲ್ ಅಂತ ನೀವೇ ಒಪ್ಕೊಂಡ್ರಿ. ನಾನು ಆ ಉದ್ದೇಶದಲ್ಲಿ ಹೇಳಲಿಲ್ಲ. ಮತ್ ಯಾವ ಉದ್ದೇಶದಲ್ಲಿ ಹೇಳಿದ್ರಿ? ನಿನಗೆ ಉತ್ತರ ಕೊಡೋ ಅವಶ್ಯಕತೆ ನನಗಿಲ್ಲ. ನೀವ್ ಕಟ್ಟಿರೋ ತಾಳಿಗೆ ಉತ್ತರ ಕೊಡ್ಬೇಕು. ನನ್ನ ನಿಮ್ ಹೆಂಡತಿ ಅಂತ ಒಪ್ಕೋಬೇಕು. ಗೌರವದಿಂದ ಮನೆ ಕರ್ಕೊಂಡ್ ಹೋಗ್ಬೇಕು. ಎತ್ಕೊಂಡ್ ಕರ್ಕೊಂಡು ಹೋಗ್ತೀನಿ ಬಾ. ಎತ್ಕೊಂಡೆ ಕರ್ಕೊಂಡ್ ಹೋಗ್ಬೇಕು. ಎತ್ತಿ ಆಚೆ ಬಿಸಾಕ್ತೀನಿ. ನಾನಂದ್ರೆ ಜೋಕ್ ಅನಿಸ್ತಾ ಇದ್ಯಾ? ನನ್ನ ಹತ್ರ ಇಟ್ಕೋಬೇಡ. ಸಿಂಗಂ, ಚಾಣಕ್ಯ, ಶೌರ್ಯ, ಪ್ರತಾಪ ಇಲ್ಲಿ. ನಾನ್ ಕೂಡ ಸಿಂಗಂ ಚಾಣಕ್ಯನ್ ಹೆಂಡತಿ ದಿವ್ಯ ಇಲ್ಲಿ. ಏ? ನಿನ್ನೆವರೆಗೂ ಸೂರ್ಯ ವಂಶದ ಮಗಳು, ಇವತ್ತಿಂದ ಸಿಂಹಾದ್ರಿ ವಂಶದ ಸೊಸೆ ಅಂತ ನೀನ್ ಹೇಳಿದ್ರೆ ಸರಿ ಹೋಗಲ್ಲ. ನಿಮ್ ಹತ್ರನೂ ಹೇಳಿಸ್ತೀನಿ. ನೀವೇ ನನ್ನ ಮನೆ ಒಳಗಡೆ ಕರ್ಕೊಂಡು ಹೋಗೋ ತರ ಮಾಡ್ತೀನಿ. ಅದು ನಿನ್ ಕೈಲಾಗಲ್ಲ. ಹಾಗ್ ನಡೀಲಿಲ್ಲ ಅಂದ್ರೆ ನನ್ನ ಆಟೋ ಅಣ್ಣನ ಮೇಲೆ ಆಣೆ. ಅಣ್ಣಯ್ಯ ಅಂದೆ, ತಂಗ್ಯಮ್ಮ ಅಂದೆ. ನನ್ನ ಹತ್ರನೇ ಚಾಲೆಂಜ್ ಮಾಡ್ತೀಯಾ? ಮನೆ ಮುಂದೆ ಮೌನದ ಹೋರಾಟ ಮಾಡ್ತೀನಿ. ನೀನ್ ಇಷ್ಟ ಬಂದಿದ್ ಮಾಡ್ಕೋ. ಬಾ ಶಶಿ.